ಖಡಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ದಿನಾಂಕ 28/5/2024 ಮಂಗಳವಾರದಂದು ಜಗತ್ಪ್ರಸಿದ್ಧ ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನೆಯ ಜೊತೆಗೆ ಸತತ 48 ದಿನಗಳ ಕಾಲ ಅಖಂಡ ಮಂಡಲ ಪೂಜಾ ಕೈಂಕರ್ಯ ನೆರವೇರಿಸಿದ ಉಡುಪಿಯ ಶ್ರೀ 1008 ಶ್ರೀ ವಿಶ್ವಪ್ರಸನ್ನತೀರ್ಥ ಮಹಾಸ್ವಾಮಿಗಳು ಮುದಕವಿಯ ಮೂಲಪೀಠವಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ ಶ್ರೀಗಳನ್ನು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾದ ಧರ್ಮದಾಸ್ ಮಹಾರಾಜರು ಶ್ರೀಗಳಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತಿಸಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸನ್ನಿಧಿಗೆ ಮಹಾಪೂಜೆ ನೆರವೇರಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸಿ ಜೊತೆಗೆ ಮುದಕವಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಗೋಶಾಲೆಗೆ ಆಗಮಿಸಿದ ಪರಮಪೂಜ್ಯರು ರಾಮದುರ್ಗ್ ಹಾಗೂ ಮುದಕವಿಯ ಸಕಲ ಸದ್ಭಕ್ತರೊಂದಿಗೆ ಗೋಮಾತೆ ಪೂಜೆಯನ್ನು ನೆರವೇರಿಸಿ ಗೋಶಾಲೆಯಲ್ಲಿರುವ ಗೋವುಗಳಿಗೆ ಫಲ ಪ್ರಸಾದವನ್ನು ನೀಡಿ ಕೃಷ್ಣನ ಅನುಗ್ರಹದಿಂದ ಹತ್ತಿರುವ ಗೋವುಗಳು ನೂರಾಗಲೆಂದು ಆಶೀರ್ವದಿಸಿ ಪ್ರಸಕ್ತ ವರ್ಷದಲ್ಲಿ ಮಳೆ ಬೆಳೆ ತೃಪ್ತಿದಾಯಕವಾಗಲೆಂದು ಸರ್ವ ಭಕ್ತಾದಿಗಳನ್ನು ಆಶೀರ್ವದಿಸಿದರು. ಆಶೀರ್ವಾದ ಮಾಡ್ಬೇಕಂತ ನನ್ನ ಕೋರಿಕೆ. ಕೃಷ್ಣನ ಅನುಗ್ರಹ ಆಗಲಿ, ಹತ್ತಿದಂಥ ಗೋವುಗಳು ನೂರಾಗಲಿ, ಸಾವಿರಾಗಿ ಬೆಳಿ. ನಮ್ಮ ಗುರುಗಳ ಆಶೀರ್ವಾದ ಗೋಪಾಲ ಕೃಷ್ಣ ಭಗವಾನ್. ತಾಜಾ ಸುದ್ದಿಗಾಗಿ ವೀಕ್ಷಿಸಿ ಖಡಕ್ ಕನ್ನಡ ನ್ಯೂಸ್, ಸದಾ ನಿಮ್ಮೊಂದಿಗೆ.